ಮದುವೆ ವಾರ್ಷಿಕೋತ್ಸವಕ್ಕೆ ಏನೋ ಅಭಿಷೇಕ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಇನ್ನೇನಾದ್ರೂ ಹರಕೆ ಇದೆಯಾ? ಹರಕೆ ಏನೂ ಇಲ್ಲ ಅರ್ಚಕರೇ. ಈ 2 ವರ್ಷದಲ್ಲಿ ಸಾಕಷ್ಟು ಏರ್ಪೇರುಗಳನ್ನ ನೋಡಿದೀವಿ. ಇನ್ಮೇಲಾದ್ರೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ಳೋದಷ್ಟೆ. ನನ್ನ ಮೊದಲನೇ ಸೊಸೆಗೆ ಈಗಷ್ಟೇ ಮಿಸ್ಕ್ಯಾರೇಜ್ ಆಯ್ತು. ಇವನು ನನ್ನ ಮಗ ಸೊಸೆ. ಅದು ಮದುವೆ ಆಗಿ 2 ವರ್ಷ ಆದ್ರೂ ಇನ್ನೂ ಸಂತಾನ ಆಗಿಲ್ಲ ಅಂತ ಕೊರಗಿದೆ ಅಲ್ವಾ? ಅದಕ್ಕೆ ಅರ್ಚಕ್ರೆ, ನಮ್ ದತ್ತ ಪಿಂಕಿಗಾದ್ರೂ ಮಕ್ಕಳಾಗ್ಲಿ ಅಂತ. ಸಂತಾನ ಭಾಗ್ಯಕ್ಕೆ ಅಡೆತಡೆ ಆಗ್ತಿದೆ ಅಂದ್ರೆ ಅದಕ್ಕೆ 108 ಕಾರಣಗಳಿರುತ್ತೆ. ಅದ್ರ ಜೊತೆಗೆ ಏನಾದ್ರೂ ದೋಷನೂ ಇರ್ಬೋದು. ನಾನೊಂದು ಪರಿಹಾರ ಹೇಳ್ತೀನಿ, ಮಾಡಿಸ್ತೀರಾ? ಖಂಡಿತ ಅರ್ಚಕ್ರೆ, ಅದೇನ್ ಹೇಳಿ. ನಾಳೆ ಅಭಿಷೇಕ ಆದ್ಮೇಲೆ 5 ಜನ ಗರ್ಭಿಣಿಯರಿಗೆ ಬಾಗ್ಣನ ದಾನ ಮಾಡಿ. ಧಾರಾಳವಾಗಿ ಆಗ್ಬಹುದು. ನಮ್ಗೆ ವಂಶ ವೃದ್ಧಿ ಆದ್ರೆ ಅಷ್ಟೇ ಸಾಕು. ಬಾಗ್ಣದ ಜೊತೆಗೆ ನಿಮ್ಮಿಂದ ಸಾಧ್ಯವಾಗೋದಾದ್ರೆ ಇನ್ನು ಏನಾದ್ರೂ ದಾನ ಕೊಡ್ಬೋದು. ಆದ್ರೆ 5 ಜನ ಗರ್ಭಿಣಿ ಹೆಂಗಸರನ್ನ ಹೆಂಗ್ ಹುಡ್ಕೋದು ಅರ್ಚಕ್ರೆ? ಅದಕ್ಕೇನ್ ಕಷ್ಟನಮ್ಮ. ಅಂಗನವಾಡಿಗೆ ಹೋಗಿ ವಿಚಾರಿಸಿದ್ರೆ ಊರಲ್ಲಿ ಎಷ್ಟು ಜನ ಗರ್ಭಿಣಿಯರಿದ್ದಾರೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ ನಾವೊಂದು 5 ಜನನ ಕರ್ಸ್ಕೊಳ್ಳೋಣ. ಬೇಕಾದ್ರೆ ಆ ವ್ಯವಸ್ಥೆ ನಾನು ಮಾಡ್ತೀನಿ. ಅಷ್ಟ್ ಮಾಡಿ ಅರ್ಚಕ್ರೆ. ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ನೀವು ಮಾಡ್ಬೇಕಾಗಿಲ್ಲ. ಈ ಪದ್ಧತಿಗಳ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ಮಾತ್ರ ಮಾಡಿ. ಇಲ್ಲ ಇಲ್ಲ, ಖಂಡಿತ ಮಾಡ್ತೀವಿ. ಇದರಿಂದ ಸಂತಾನ ಭಾಗ್ಯ ಪ್ರಾಪ್ತಿ ಆಗತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಅರ್ಚಕ್ರೆ? ಸರಿ, ಹಾಗಾದ್ರೆ ಪೂಜೆಗೂ ಮುನ್ನ ಗರ್ಭಿಣಿಯರಿಗೆ ದಾನ ಕೊಡೋ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡಿರ್ತೀನಿ. ನೀವು ಬೆಳಿಗ್ಗೆ ಪೂಜೆ ಸಮಯಕ್ಕೆ ಬೇಗ ಬಂದ್ಬಿಡಿ. ಅರ್ಚಕ್ರೆ, ನಾವೇನಾದ್ರು ತರಬೇಕು ಅಂದ್ರೆ ಒಂದು ಫೋನ್ ಮಾಡಿ ಎಲ್ಲ ಅರೇಂಜ್ ಮಾಡ್ಕೋತೀವಿ. ಹಾ, ಧಾರಾಳವಾಗಿ ಆಗ್ಬೋದು. ಹೊರಡೋಣ, ಬರ್ತೀವಿ ಅರ್ಚ. ಹೋಗಿ ಬನ್ನಿ. ಅದಕ್ಕೇನಂತ್ರು ಮಾಡಿದ್ರಾಯ್ತು. ಬಾಬಾ, ದಾನ ಧರ್ಮ ಅಂದ್ರೆ ಏನ್ ತಮಾಷೆನಾ? ಸುಮತಿ, ದೇವ್ರು ನಮ್ಗೆ ಸಾಕಷ್ಟು ಕೊಟ್ಟಿಯಾನೆ, ಅದ್ರಲ್ಲಿ ಸ್ವಲ್ಪ ಕೊಡಕ್ಕೆ ಏನಂತೆ, ಕೊಡ್ಬೋದಲ್ಲ? ದೊಡ್ಡಪ್ಪ ಕರೆಕ್ಟ್ ಆಗಿ ಹೇಳಿದ್ರಿ. ನಾವು ದಾನ ಮಾಡಿದ್ರೆ ಏನಮ್ಮ ಆಗುತ್ತೆ? ಸ್ವಲ್ಪ ಜನರಿಗೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಚಿಕ್ಕಮ್ಮ, ನೀವೇನಕ್ಕೆ ಬೇಡ ಅಂತಿದ್ದೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೂಪ, ನನಗೂ ಅರ್ಥ ಆಗ್ತಾ ಇಲ್ಲ. ಅರ್ಚಕರು ದಾನ ಮಾಡು ಅಂತ ಹೇಳಿದ್ದು ಯಾರಿಗೆ ಹೇಳು? ನಮ್ಮನೇಲೂ ಸಂತಾನ ಬಗ್ಗೆ ಆಗ್ಬೇಕು ಅಂತ. ಅಲ್ಲಮ್ಮ, ಒಳ್ಳೆ ಕೆಲಸಕ್ಕೆ ಬೇಡ ಅಂತ ಯಾಕೆ ಹೇಳ್ಬೇಕು? ಬಾಬಾ, ದತ್ತ ಪಿಂಕಿ ದಾನ ಮಾಡೋದ್ರಲ್ಲಿ ಅರ್ಥ ಇದೆ. ಯಾಕೆಂದ್ರೆ ಅವ್ರಿಗೆ ಮಕ್ಕಳಾಗೋ ಸಾಧ್ಯತೆ ಇದೆ. ಅರ್ಚಕರು ಹೇಳ್ದಾಗೆ 2 ಪಟ್ಟು ಬೇಕಾದ್ರೂ ದಾನ ಮಾಡಬಹುದು. ಆದ್ರೆ ಲಕ್ಕಿ ಗೀತನ್ಗೆ ಮಕ್ಕಳೇ ಆಗಲ್ವಲ್ಲ, ಅವ್ರು ಯಾಕೆ ದಾನ ಮಾಡಬೇಕು? ಅಮ್ಮ, ನಮ್ಗೆ ಮಕ್ಕಳು ಆಗದೆ ಇರ್ಬೋದು, ಆದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರೆ ಅದ್ರಲ್ಲಿ ತೊಂದರೆ ಏನಿದೆ? ಸಹಾಯ ಆಗತ್ತೆ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡ್ಕೊ. ಆದ್ರೆ ಸಂತಾನ ಆಗತ್ತೆ ಅನ್ನೋ ಅಪೇಕ್ಷೆ ಮಾಡಬಾರ್ದು ಅಷ್ಟೆ. ಅಮ್ಮ, ನೀನ್ ತುಂಬಾ ರೂಢಾಗಿ ಹೇಳ್ತಾ ಇದೀಯ. ಮಾತಾಡ್ತಾ ಇದ್ದೀನಿ, ಹೌದು ಕಣೋ, ಆದ್ರೆ ಅದೇ ಸತ್ಯ ತಾನೆ. ದೇವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ದಾನ ಮಾಡೋದ್ರ ಬಗ್ಗೆ ಹೇಳ್ತಿಲ್ಲ ಭಾವ ನಾನು. ಕೆಲವೊಂದ್ಸಲ ಮಾಡಿರೋ ದಾನ ಫಲ ಕೊಡಲ್ಲ. ಅವಾಗ ನಾವು ದೇವ್ರಿಗೆ ದೂಷಿಸ್ಬೇಕಾಗತ್ತೆ. ದೇವ್ರ ಹೆಸರಲ್ಲಿ ತಾನೇ ನಾವು ಮಾಡ್ತಾ ಇರೋದು. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ ಭಾವ. ದೇವ್ರು ಎಲ್ಲ ಹೊತ್ನಲ್ಲಿ ಎಲ್ಲ ಕೊಡಲ್ಲ. ನಮ್ ಬುದ್ಧಿ ನಮ್ ಕೈಲಿರ್ಬೇಕು ಅಷ್ಟೇ. ದೇವ್ರೆಲ್ಲ ಮಾಡ್ತಾನೆ ಅಂತ ನಾವು ಕೈ ಕಟ್ಕೊಂಡು ಕೂತ್ಕೊಳಕ್ ಆಗಲ್ವಲ್ಲ ಭಾವ. ನಮ್ ಪ್ರಯತ್ನಕ್ಕೆ ದೇವ್ರ ಆಶೀರ್ವಾದ ಮಾಡ್ತಾನಷ್ಟೆ. ಆಗಲ್ಲ ಅಂತ ಗೊತ್ತಿದ್ಮೇಲೂ ಆಗತ್ತೆ ಅಂತ ನಿರೀಕ್ಷೆ ಮಾಡೋದು ತಪ್ಪು.
ಭಾವ, ದಾನ ಧರ್ಮ ಮಾಡ್ತಿರೋದು ದತ್ತ ಮತ್ತೆ ಪಿಂಕಿ. ಆಯ್ತಮ್ಮ, ನೀನು ಹೇಳ್ದಂಗೆ ಆಗಲಿ. ಅಣ್ಣ ಅದಕ್ಕೇನೆ ದಾನ ಮಾಡಲಿ, ನಾವು ಯಾವ ದಾನನೂ ಮಾಡಲ್ಲ. ನಮಗೆ ಮಕ್ಕಳಾಗಲ್ಲ, ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅಥವಾ ಯಾವುದೇ ಒಂದು ಮಿರಾಕಲ್ ಆಗಿ ನಮಗೆ ಮಕ್ಕಳಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಲ್ಲ. ನಮಗೆ ನಾವು ಸಮಾಧಾನ ಮಾಡ್ಕೋತೀವಿ. ಭಾಗಿತಾ, ಹೊಡ್ತೀಯಣೆ, ನನ್ನ ಎದುರಿಗೆ ಏನೇನ್ ಮಾತಾಡ್ ಹೋದ ಅಂತ. ಇನ್ನೇನೇನ್ ಮಾಡ್ಬೇಕು ಅಂತಿದ್ಯಾ? ತಾಯಿ ಮಗನ್ನ ಇನ್ ಎಷ್ಟು ದೂರ ಮಾಡ್ಬೇಕು ಅಂತ ಇದೀಯಾ ನೀನು? ಅಮ್ಮ, ಊಟಕ್ಕೆ ಬನ್ನಿ. ನಂಗೆ ಬೇಡ. ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಪ್ರಸಾದ ತಿಂದಿದ್ ಬಿಟ್ರೆ ನೀವು ಬೇರೆ ಏನೂ ತಿಂದಿಲ್ಲ. ಪ್ಲೀಸ್ ಊಟಕ್ಕೆ ಬನ್ನಿ ಅಮ್ಮ. ಬೇಡ ಅಂತ ಹೇಳಿದ್ನಲ್ಲ. ಯಾಕಮ್ಮ ಹಠ ಮಾಡ್ತೀರಾ? ನಿನಗೇನೋ ಹಠ ಅನ್ಸ್ಬೋದು ಕಣೆ. ಊಟ ಮಾಡೋದಕ್ಕೆ ನನಗ್ ಮನ್ಸಿಲ್ಲ. ಪ್ಲೀಸ್ ಬೇಡ ಅನ್ಬೇಡಿ ಅಮ್ಮ, ಎಲ್ರೂ ಒಟ್ಟಿಗೆ ಕೂತು ಊಟ ಮಾಡೋಣ. ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಯಾರಿಗೂ ಬೇಕಾಗಿಲ್ಲ. ಇಷ್ಟ ಇರ್ಲಿ ಇಲ್ದೆ ಹೋಗ್ಲಿ, ನಿಮ್ಗಳ ಜೊತೆ ಬಂದು ಕೂತ್ಕೊಂಡು ಊಟ ಮಾಡ್ಬೇಕು ಅಷ್ಟೇ ಅಲ್ಲ? ಹಾಗಲ್ಲ ಅಮ್ಮ, ನೀವು ಈ ಥರ ಹಸ್ಕೊಂಡು ಉಪವಾಸ ಇದ್ರೆ ಮನೇಲಿ ಎಲ್ರಿಗೂ ಬೇಜಾರಾಗತ್ತೆ. ಅಕ್ಕಿಯವ್ರಿಗೆ ವಿಷಯ ಗೊತ್ತಾದ್ರೆ ಅವ್ರು ಊಟ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಇನ್ನೂ ಬೇಜಾರಾಗತ್ತೆ. ಅವನಿಗೆ ಬೇಜಾರಾಗೋದಾದ್ರೆ ನೀನು ಅವ್ನಿಗೆ ಹೇಳಲೇಬೇಡ ಅಲ್ವೇ? ಯಾವ್ಯಾವ್ದೋ ವಿಷಯನ ಮುಚ್ಚಿಡ್ತೀಯಂತೆ, ಮತ್ತೆ ಇದನ್ನ ಮುಚ್ಚಿಡೋದು ಏನ್ ದೊಡ್ಡ ವಿಷಯನ ನಿಮ್ಗೆ? ಅಲ್ಲ ಅಮ್ಮ, ನೀವ್ಯಾಕೆ ಉಪವಾಸ ಇದ್ದು ನಿಮ್ಮನ್ನ ನೀವು ದಂಡಿಸ್ಕೋತೀರಾ? ಇಲ್ಲಿ ಯಾರನ್ನು ದಂಡಿಸೋ ಉದ್ದೇಶ ನನ್ಗಿಲ್ಲ ಕಣೆ. ನಿನಗೆ ಹೇಗ್ ಬೇಕೋ ನೀನ್ ಇದೆಯಾ ಅಲ್ವಾ? ಹಾಗೆ ನನಗೆ ಹೇಗ್ ಬೇಕು ನಾನಿದ್ದೀನಿ. ಒಂದ್ ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ದೊಡ್ಡ ಮಾತು ಯಾಕಮ್ಮ? ಸಣ್ಣ ವಿಷಯನ? ತಾಯಿ ಎದುರಿಗೆ ಮಗ ನಿಂತು ಹಾಗೆ ಮಾತಾಡೋದು ನಿನಗ್ ಸಣ್ಣ ವಿಷಯ ಇರ್ಬೋದು, ನನ್ಗಲ್ಲ ಕಣೆ. ಲಕ್ಕಿಯವ್ರು ಹಾಗೆ ಮಾತಾಡಿದ್ದು ನಿನಗ್ ಸಂತೋಷ ಆಗಿರ್ಬೇಕು ಅಲ್ವಾ? ಲಕ್ಕಿ ಎಲ್ರೆದ್ರಿಗೂ ಹಾಗೆ ಮಾತಾಡ್ದ, ನನ್ ಮನ್ಸಿಗೆ ನೋವಾಯ್ತು ಅಂತ? ಇಲ್ಲ ಅಮ್ಮ, ನಾನು ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ. ಲಕ್ಕಿಯವರು ಅಷ್ಟೇ, ನಿಮ್ಮ ಮನ್ಸು ನೋಯಿಸ್ಬೇಕು ಅಂತ ಆ ಥರ ಮಾತಾಡಿಲ್ಲ. ನೀನ್ ಅವನನ್ನ 2 ವರ್ಷದಿಂದ ನೋಡ್ತಿದ್ದಿ, ನಾನು ಅವನನ್ನ 26 ವರ್ಷದಿಂದ ನೋಡ್ತಾ ಇದ್ದೀನಿ. ಗಂಡನ್ ವಹಿಸ್ಕೊಂಡು ಮಾತಾಡಕ್ ನನ್ನ ಹತ್ರ ಬರ್ಬೇಡ. ಇನ್ನೂ ನೀವಿಬ್ರು ಸೇರಿ ಏನೇನ್ ಮಾಡ್ತಿರೋ ಮಾಡಿ, ನಾನು ನೋಡ್ತಾನೆ ಇರ್ತೀನಿ. ಇಲ್ಲಿಂದ ಹೊರಡೆ, ಊಟನೂ ಬೇಡ ಏನು ಬೇಡ. ಅಮ್ಮ ಪ್ಲೀಸ್ ಹಾಗೆ ಹೇಳ್ಬೇಡಿ. ಹೋಗೆ. ಏನೇ ಪಿಂಕಿ, ನಿನ್ ಗಂಡನ ಹತ್ರ ಮಾತಾಡಿದ್ಯಾ? ಅವ್ರ ಹತ್ರ ದುಡ್ಡಿಸ್ಕೊಳಕ್ಕೆ ಒಪ್ಕೊಂಡ? ಮಾತಾಡ್ದೆ ಅಮ್ಮ, ಆದ್ರೆ ದುಡ್ಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ. ನೀನ್ ಹೇಗ್ ಕೇಳಿದ್ಯೋ ಏನೋ, ಅದಕ್ಕೆ ಹೇಳಿದ್ದು ನಾನೇ ಕೇಳ್ತೀನಿ ಅಂತ. ಎಲ್ಲಾ ತರನು ಕೇಳಿ ನೋಡುದ್ನಮ್ಮ. ಅಷ್ಟು ದೊಡ್ಡ ಕಂಪನಿ 5 ಲಕ್ಷ ಕೇಳಿದ್ರೆ ಕೊಡಲ್ಲ ಅಂತಾರ. ಅದು ಅಲ್ದೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನನ್ನ ಕೇಳಿ ಅಂತ ಹೇಳಿದಾರೆ ಅಲ್ವಾ ದತ್ತ ಅವ್ರೆ. ಕೇಳಿ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಎಲ್ಲ ಹೇಳ್ದೆ, ಆದ್ರೆ ಅವ್ರು ಒಪ್ಕೊಳ್ಳೇ ಇಲ್ಲ. ನಾನೇನ್ ಮಾಡ್ಲಿ? ನಿನ್ ಗಂಡಂಗೆ ಬದುಕೋ ದಾರಿನೇ ಗೊತ್ತಿಲ್ಲ ಕಣೆ. ಬಾವಿ ಒಳಗಿನ ಕಪ್ಪೆ ತರ ಅಲ್ಲೇ ಇರ್ತಾನವನು. ಸಂಕೆ ದಿಬ್ಬಕ್ಕೆ ನಾವೇ ಶ್ರೀಮಂತರು, ನಮಗಿಂತ ಶ್ರೀಮಂತರು ಇಲ್ವೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನವನು. ಆದ್ರೆ ಹೊರಗಡೆ ಜನ ಹೇಗ್ ಬದುಕ್ತಾ ಇದ್ದಾರೆ ಗೊತ್ತಾ? ಅದ್ ಗೊತ್ತೇ ಇಲ್ಲ ಅವನಿಗೆ. ಹೌದು, ನಾನೇನ್ ಮಾಡ್ಲಿ ಹೇಳು?
ಈಗ ನಾನು ಹೇಳ್ದಂಗೆ ಮಾಡ್ತೀಯ ನೀನು? ಏನ್ ಮಾಡ್ಬೇಕು? ಈಗ ಅದನ್ನ ದತ್ತಂಗೆ ಹೇಳಿ ಏನು ಪ್ರಯೋಜನ ಇಲ್ಲ, ನಾವೇ ಟ್ರೈ ಮಾಡೋಣ. ಅವರು ದತ್ತಂಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು ಅಂತ ಹೇಳ್ದಿ ಅಲ್ವೇನೆ? ಆ ನಂಬರ್ ನನಗೆ ಕಳಿಸು, ನಾನೇ ಮಾತಾಡ್ತೀನಿ. ಅಯ್ಯಯ್ಯೋ, ಹಾಗೆಲ್ಲ ಮಾಡ್ಬಿಡ್ಬೇಡಮ್ಮ. ದತ್ತ ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅಷ್ಟೇ. ಆಮೇಲೆ ಹಾಗೇನು ಆಗಲ್ಲ ಕಣೆ ಪಿಂಕಿ, ನೀ ಸುಮ್ನೆ ನಂಬರ್ ಕೊಡು, ಅವನಿಗೆ ಗೊತ್ತಾಗದೆ ಇರೋ ತರ ನಾನ್ ಮಾತಾಡ್ತೀನಿ. ಅಮ್ಮ, ಅದ್ರಿಂದ ಏನು ತೊಂದ್ರೆ ಆಗಲ್ಲ ತಾನೆ? ನೋಡು, ತೊಂದ್ರೆ ಏನಾದ್ರೂ ಆದ್ರೆ ನಾನ್ ಸುಮ್ನೆ ಇರಲ್ಲ. ನನ್ ಮೇಲೆ ನಂಬಿಕೆ ಇಲ್ವೇನೆ ಪಿಂಕಿ? ಅವರಾಗವ್ರೆ ಕೊಡ್ತೀನಿ ಅಂತ ಹೇಳಿದಾರೆ, ನಾವ್ ತಗೊಳೋದ್ರಲ್ಲಿ ಏನ್ ತಪ್ಪು? ಅದಕ್ಕೆ ನಂಬರ್ ಕಳ್ಸು, ನಾನ್ ಕೇಳ್ತೀನಿ. ಆದ್ರೆ ಅಪ್ಪಿ ತಪ್ಪಿನೂ ನಿನ್ ಗಂಡಂಗೆ ಈ ವಿಷಯ ಗೊತ್ತಾಗ್ಬಾರ್ದು. ಅವನಿಗೆ ಗೊತ್ತಾಗದೆ ಇರೋ ತರನೇ ಇದನ್ನೆಲ್ಲ ಮಾಡ್ಬೇಕು. ಸರಿ ಅಮ್ಮ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಸರಿ, ಬೇಗ ಕಳ್ಸು. ಸರಿ, ಆಯ್ತು. ನೀವ್ ಹಾಗೆ ಮಾತಾಡ್ಬಾರ್ದಾಗಿತ್ತು. ಮಾತಾಡಿದ್ರಲ್ಲಿ ತಪ್ಪೇನಿದೆ? ಮಾತಾಡಿದ ತಪ್ಪಲ್ಲ, ಆದ್ರೆ ಅದನ್ನ ಹೇಳಿದ ರೀತಿ ತಪ್ಪು. ನಾನು ಇದ್ದಿದ್ದಾಗೆ ಸರಿಯಾಗಿ ಹೇಳಿದ್ದೀನಿ. ಆದ್ರೆ ಅದಕ್ಕೊಂದ್ ರೀತಿ ಇರುತ್ತಲ್ವಾ? ಎಲ್ರೆದ್ರುಗಡೆ ಅಮ್ಮನ ಹತ್ರ ಕಟುವಾಗಿ ಮಾತಾಡ್ಬಾರ್ದಾಗಿತ್ತು ಲಕ್ಕಿ ಅವರೇ. ಗೀತಾ, ನನಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಕ್ ಬರಲ್ಲ. ಏನಿದೆಯೋ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ನೀವ್ ಹೇಳೋದೇನೋ ಹೇಳ್ಬಿಡ್ತೀರಾ, ಆದ್ರೆ ಕೇಳೋರು ಅವರು ಎಷ್ಟು ನೊಂದ್ಕೋತಾರೆ ಹೇಳಿ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಲ್ವಾ? ನಾನು ಯಾಕೆ ಅರ್ಥ ಮಾಡ್ಕೋಬೇಕು? ಅಮ್ಮ ಅರ್ಥ ಮಾಡ್ಕೋಬೇಕಲ್ವಾ? ನಾನಾಗಿ ಮಾತಾಡೋದಕ್ಕೆ ಕಾರಣ ಏನು? ಅಮ್ಮ ತಾನೆ. ಅವರು ದೊಡ್ಡವರು. ಸರಿಯಾದ ಮಾತನ್ನ ಯಾರು ಬೇಕಾದ್ರೆ ಆಡ್ಬೋದು. ಅದಕ್ಕೆ ದೊಡ್ಡವರೇ ಆಗ್ಬೇಕು ಚಿಕ್ಕವರೇ ಆಗ್ಬೇಕು ಅಂತ ಏನಿಲ್ಲ. ಆದ್ರೆ ಅವ್ರು ಅಂದಿದ್ರಲ್ಲಿ ತಪ್ಪೇನೂ ಇಲ್ವಲ್ಲ? ತಪ್ಪು ಇಲ್ಲದೆ ಇರ್ಬೋದು, ಆದ್ರೆ ಇದೇನು ಹೊಸ ವಿಷಯ ಅಲ್ವಲ್ಲ. ಇನ್ ಮಕ್ಳು ಆಗದೆ ಇರೋ ತರ ಆಪರೇಷನ್ ಮಾಡಿಸ್ಕೊಂಡಿದ್ಯಾ ಅಂತ ಎಲ್ರಿಗೂ ಗೊತ್ತು. ಅದನ್ನ ಪದೇ ಪದೇ ಚುಚ್ಚಿ ಹೇಳೋ ಅವಶ್ಯಕತೆ ಇಲ್ವಲ್ಲ. ಇದನ್ನ ಕೊಂಕಾಗಿ ಮಾತಾಡೋ ಬದಲು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮೇ ಇರಲ್ಲ. ಅವ್ರಿಗೂ ಅವ್ರದೇ ಆದ ಆಸೆ ಇರುತ್ತಲ್ವಾ? ಮನೆಗೊಂದು ಮೊಮ್ಮಗು ಬರ್ಬೇಕು, ಆ ಮಗುನ ಅವ್ರು ಎತ್ತ ಆಡಿಸ್ಬೇಕು ಅಂತ. ಆ ಆಸೆ ನೆರವೇರ್ತಿಲ್ಲ. ಆ ಕೋಪದಲ್ಲಿ 4 ಮಾತಾಡಿದಾರಷ್ಟೇ, ಬಿಡಿ. ಅವ್ರಿಗಿಂತ ಹೆಚ್ಚು ಆಸೆ ನಮಗಿರಲ್ವಾ? ಆದ್ರೆ ಈ ತಪ್ಪಾಗಿರೋದು ನನ್ನಿಂದ ಅಲ್ವಾ? ನೀನು ತಪ್ಪು ಯಾಕೆ ಮಾಡಿದೆ? ಯಾರಿಗೋಸ್ಕರ ಮಾಡಿದೆ? ಅವ್ರಿಗೋಸ್ಕರ ತಾನೆ. ನಿರ್ಧಾರ ನಂದು. ಅವ್ರನ್ನ ಯಾಕೆ ಹೊಣೆ ಮಾಡ್ತೀರಾ ಇದಕ್ಕೆ? ದೇವ್ರೆ, ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರ ಫೋನ್ ರಿಸೀವ್ ಮಾಡಿ ನಾನು ಕೇಳ್ದಷ್ಟು ದುಡ್ಡು ಕೊಟ್ಬಿಟ್ರೆ ಫೋನೇ ತೆಗಿತಾ ಇಲ್ಲ. ಶ್ರೀಮಂತರಲ್ವಾ, ಹೋಗ್ರಿ ಇರುತ್ತೆ. ಆದ್ರೂ ನಾನ್ ಬಿಡ್ತೀನಾ? ಫೋನ್ ಮಾಡಿ ಮಾಡಿ ಫೋನ್ ತೆಗಿಲೇಬೇಕು, ಹಾಗೆ ಮಾಡ್ತೀನಿ. ನೀನು ನಿಮ್ಮ ಅತ್ತೆನ ಯಾವತ್ತೂ ಬಿಟ್ಕೊಡಲ್ಲ, ನನಗೆ ಚೆನ್ನಾಗಿ ಗೊತ್ತು. ನನಗ್ ಅತ್ತೇನೆ, ನಿಮಗ್ ಅಮ್ಮ ತಾನೆ. ಅಮ್ಮಂಗೆ ನಾನು ಹೇಗೆ ಮಾತಾಡ್ತೀನಿ ಅಂತ ಗೊತ್ತು ತಾನೆ. ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನನ್ನಿಂದ ನೀವಿಬ್ರು ಒಬ್ರತ್ರ ಒಬ್ರು ಮಾತಾಡ್ತಿಲ್ಲ, ಮುನಿಸ್ಕೊಂಡಿದ್ದೀರಾ. ನನ್ಗೆ ಅದೇ ಬೇಜಾರು. ಆದ್ರೂ ಮನೆಯವ್ರ ಮುಂದೆ ಎಲ್ಲ ಅವ್ರಿಗೆ ಹಾಗೆ ಅನ್ಬಾರ್ದಾಗಿತ್ತು. ತಪ್ಪಲ್ವಾ ಅದು? ನನಗೇನು ಆಗ ಅನ್ಸಿಲ್ಲ. ಈಗ ನೀವ್ ಹಾಗೆ ಮಾತಾಡಿರೋದ್ರಿಂದ ಏನಾಗಿದೆ? ಅಮ್ಮ ಊಟ ಬಿಟ್ಟು ಹಸ್ಕೊಂಡ್ ಕೂತಿದ್ದಾರೆ. ಅಮ್ಮ ಹಾಗೆ ಇರ್ಬೇಕಾ? ನಾನು ಏನ್ ಮಾಡಕ್ಕಾಗತ್ತೆ ಗೀತಾ? ಇದ್ ನಿಮ್ಮಿಂದಾನೇ ಅಲ್ವಾ ಶುರುವಾಗಿದ್ದು. ನೀವೇ ಇದನ್ನ ಸರಿ ಮಾಡ್ಕೊಳ್ಳಿ. ಒಳ್ಳೆ ಕಥೆ ಆಯ್ತಲ್ಲ. ಸರಿ, ನಾನು ಏನ್ ಮಾಡ್ಬೇಕು ಅಂತ ಹೇಳು. ನೀವ್ ನೇರವಾಗಿ ಮಾತಾಡ್ತೀರಾ ಅಲ್ವಾ? ನೇರವಾಗೆ ಮಾತಾಡಿ ಇದನ್ನ ಸರಿನೂ ಮಾಡ್ಕೊಳ್ಳಿ. ಆಯ್ತು, ಅಮ್ಮನ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ. ನೀವ್ ಎಲ್ರ ಮುಂದೆ ಹಾಗೆ ಮಾತಾಡಿದ್ದು ಆಗಿದೆ, ಅವ್ರ ಕೋಪ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ಹೋಗಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀರಿ ಅಂದ್ರೆ ಏನ್ ಉಪಯೋಗ? ಮುಂದಿನ ಸರ್ತಿ ನೋಡ್ಕೊಂಡು ಹುಷಾರಾಗಿ ಮಾತಾಡಿ. ಸರಿ, ಕೊನೆಗೂ ತಪ್ಪು ನಂದೇ ಅಂತ ಹೇಳ್ಬಿಟ್ಟೆ. ತಪ್ಪೆಲ್ಲ ಏನೂ ಇಲ್ಲ. ಈಗ ಹೋಗಿ ಅಮ್ಮ ಊಟ ಮಾಡೋಕೆ ಒಪ್ಕೊಳ್ಳೋ ಹಾಗೆ ಮಾಡಿ,
ನಾನು ಏನ್ ಮಾಡ್ಲಿ ಗೀತಾ? ಈಗ ಹೇಳಿದ್ರೆ ನನ್ನ ಮಾತು ಕೇಳ್ತಾರಾ? ನೀವ್ ಹೇಗ್ ಒಪ್ಪಿಸ್ತಿರೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಇವಾಗ ಹೋಗಿ ಊಟ ತರ್ತಿದ್ದೀನಿ. ನಾನ್ ತಗೊಂಡ್ ಬರೋ ಅಷ್ಟರಲ್ಲಿ ಅಮ್ಮ ಊಟ ಮಾಡಕ್ ಒಪ್ಪಿರ್ಬೇಕು ಅಷ್ಟೇ. ನಡೀರಿ, ಎದ್ದೇಳಿ ಎದ್ದೇಳಿ. ಎಷ್ಟು ಸಲ ಮಾಡಿದ್ರು ಫೋನ್ ತೆಗಿತಾನೆ ಇಲ್ವಲ್ಲ. ಅಲ್ಲ, ಕೊಡ್ತೀನಿ ಅಂತ ಬಂದ್ರು ದುಡ್ಡು ಬೇಡ ಅಂತ ಇದ್ದಾನಲ್ಲ ನನ್ನ ಅಳಿಯ. ಎಂಥ ದೊಡ್ಡ ಅವನು ಉಂಟ. ಹೋಗಿ ಎಂತ ಅಳಿಯ ಇದ್ದಾನಪ್ಪ. ಕರ್ಮ ಕರ್ಮ. ಅನ್ನೋ ನಂಬರ್ ನನಗ. ನಾನು ಯಾಕೆ ತೆಗಿನಿ? ನಾನು ಶ್ರೀಮಂತೆ, ತೆಗಿಯಲ್ಲ. ದೇವ್ರೆ, ಯಾರ್ದೋ ಏನೋ, ಬೇಡಪ್ಪ, ತೆಗೆದ್ಬಿಡ್ತೀನಿ. ಹಲೋ, ಯಾರು ಮಾತಾಡ್ತಾ ಇರೋದು? ಒಳ್ಳೆ ಚೆನ್ನಾಯ್ತಲ್ಲ. ಫೋನ್ ಮಾಡಿರೋದು ನೀವು. ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದೀರಾ? ಮೊದಲು ನೀವ್ಯಾರು ಹೇಳಿ. ನಮ್ಮ ಸರ್ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಫೋನ್ ಮಾಡಿದೆ. ನೀವ್ಯಾರು? ಓ, ಅವ್ರ ಕಡೆ ಇವ್ರ ನೀವು? ಹೌದು ಹೌದು, ನಾನೇ ಕಾಲ್ ಮಾಡಿದ್ದು. ಆದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಅವ್ರಿಗೆ ಕಾಲ್ ಮಾಡ್ತಿದ್ದೆ ಅಂತ? ನಾನು ಅವ್ರ PA. ಅದು ಸಂಪಿಗೆ ದಿಬ್ಬದಲ್ಲಿ ಕಬಡ್ಡಿ ಪ್ಲೇಯರ್ ದತ್ತ ಅಂತ ಇದ್ದಾರಲ್ಲ, ಅವ್ರನ್ನ ನಿಮ್ ಟೀಮ್ಗೆ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ನಿಮ್ ಮ್ಯಾನೇಜರ್ ಹೇಳಿದ್ರಂತೆ. ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ, ಒಂದ್ ಒಳ್ಳೆ ವಾಚು. ನಿಮಗ್ ಗೊತ್ತಿಲ್ವಾ ಅದು? ಇರ್ಬೋದು ಮೇಡಮ್, ಟೀಮ್ ಫಾರ್ಮ್ ಮಾಡಿರುವಾಗ ಇದನ್ನೆಲ್ಲ ಮಾಡಿರಬಹುದು. ಮಾಡಿರಬಹುದು ಏನು, ಮಾಡಿದ್ದಾರೆ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ. ಅವರು ವಾಚ್ ಗಿಫ್ಟ್ ಕೊಟ್ಟಿರೋದಲ್ದೆ ಏನಾದ್ರೂ ಕಷ್ಟ ಇದ್ರೆ ದುಡ್ಡಿನ ಸಹಾಯ ಬೇಕಾದ್ರೆ ಕೇಳಿ ಅಂತಾನು ಹೇಳಿದಾರಂತೆ. ಅಮ್ಮ, ಯಾಕಮ್ಮ ಬೇಜಾರಲ್ಲಿದ್ಯಾ? ಊಟ ಮಾಡಲ್ಲ ಅಂತ ಹೇಳಿದ್ಯಂತೆ. ಬಾ, ಊಟ ಮಾಡು. ಬೇಡ ಅಂತ ನೀನ್ ಹೆಂಡತಿ ಹತ್ರ ಹೇಳಿ ಕಳ್ಸದ್ನಲ್ಲಪ್ಪ, ಮತ್ ನೀನ್ ಯಾಕೆ ಬಂದೆ? ನನ್ನ ಹೆಂಡತಿ ಅಂತ ಯಾಕಮ್ಮ ಹೇಳ್ತೀಯ? ನೀನ್ ಸೊಸೆ ಅಲ್ವಾ? ಸೊಸೆ ಅಲ್ಲ, ನನ್ ಮಗಳಾಗಿದ್ಲು. ಅಮ್ಮ ಅಮ್ಮ ಅಂತ ಹೇಳೇ ನನ್ನ ನಂಬಿಕೆಗೆ ದ್ರೋಹ ಬಗದ್ಲು. ಅಮ್ಮ, ಇವತ್ತಿನ ಮಟ್ಟಿಗೆ ಗೀತನ್ ಬೈಯೋದಕ್ಕೆ ಬ್ರೇಕ್ ಕೊಡು. ಇವಾಗ ಊಟ ಮಾಡು, ಬಾ. ಹೌದು ಕಣೋ, ನಿನ್ ಹೆಂಡತಿಗೆ ಬೈಯೋದು ಮಾತ್ರ ನನ್ನ ಕೆಲಸ. ಯಾಕೆ ಬೈತೀನಿ ಅಂತ ಗೊತ್ತಾಗಲ್ಲ ಅಲ್ಲ ನಿಮ್ಗಳಿಗೆ? ಬೆಳೆಯೋವರೆಗೂ ಎಲ್ಲದಕ್ಕೂ ಅಮ್ಮ ಬೇಕು. ಅಮ್ಮ ಇಲ್ಲದೆ ಒಂದು ಕ್ಷಣನೂ ಇಲ್ಲ. ಅಮ್ಮ ಪರ್ಸ್ ಎಲ್ಲಿ, ಶರ್ಟ್ ಎಲ್ಲಿ, ಟವಲ್ ಕೊಡು, ತಿಂಡಿ ಕೊಡು, ಊಟ ಕೊಡು, ಕಾಫಿ ಕೊಡು, ಎಲ್ಲದಕ್ಕೂ ಅಮ್ಮ. ಆದ್ರೆ ಅದೇ ಹೆಂಡತಿ ಬಂದ ಮೇಲೆ ತಾಯಿ ಯಾವ ಲೆಕ್ಕಕ್ಕೂ ಇಲ್ಲ ಅಲ್ಲ. ಮದ್ವೆ ಮಾಡೋದೇ ಅದಕ್ಕೋಸ್ಕರ ಅಲ್ವಾ? ಎಷ್ಟು ದಿನ ಅಂತ ತಾಯಿ ಮಗುನ ಹಾರೈಕೆ ಮಾಡ್ತಾರೆ? ಮಗನಿಗೆ ಒಂದು ಆಸರೆ ಬೇಕು. ಬೇಕು ಬೇಡ ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ, ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಒಂದು ಸಂಗಾತಿ ಬೇಕು ಅಂತ ತಾನೇ ಮದುವೆ ಮಾಡೋದು. ಹಾಗಂತ ತಾಯಿನ ಮರ್ತು ಬಿಡೋದಲ್ಲಕ್ಕಿ. ಹೆಂಡತಿ ಬಂದ ಮೇಲೆ ತಾಯಿಗೆ ಬೆಲೆನೇ ಇಲ್ವೇನೋ? ಯಾಕಮ್ಮ ಹಾಗೆ ಹೇಳ್ತೀಯ? ಅವಳು ನನ್ನ ಹೆಂಡತಿ, ನನ್ನ ಹೆಂಡತಿಯಾಗೇ ಇರ್ತಾಳೆ. ಯಾವತ್ತೂ ನನ್ನ ತಾಯಿ ಆಗಕ್ಕಾಗಲ್ಲ. ಈ ಜನ್ಮಕ್ಕೆ ನೀನು ನನ್ನಮ್ಮ, ನಾನು ನಿನ್ ಮಗ. ಈ ಸಂಬಂಧದ ಮಧ್ಯೆ ಯಾರು ಬರಕ್ಕಾಗಲ್ಲಮ್ಮ. ಬಂದಿದ್ದಾಳಲ್ಲೋ ನಿನ್ ಹೆಂಡತಿ. ಅಮ್ಮ, ಒಂದ್ಸಲ ಯೋಚನೆ ಮಾಡು, ಮನಸ್ಫೂರ್ತಿಯಾಗಿ ಹೇಳು. ಗೀತಾ ನನ್ನ ನಿನ್ನ ದೂರ ಮಾಡೋದಕ್ಕೆ ಯಾವತ್ತಾದ್ರೂ ಟ್ರೈ ಮಾಡಿದಾಳ? ಗೀತನ್ ಬಗ್ಗೆ ನನ್ಗಿಂತ ನಿನ್ಗೆ ಚೆನ್ನಾಗಿ ಗೊತ್ತು. ಅದು ನಿನ್ ಮನ್ಸಲ್ಲಿದೆ. ಆದ್ರೆ ಮಗು ವಿಷಯಕ್ಕೋಸ್ಕರ ನೀ ಅದನ್ನ ಮುಚ್ಚಿಡ್ತಾ ಇದೆಯಾ? ಆ ಕತೆ ಎಲ್ಲ ಬಿಟ್ಬಿಡಮ್ಮ, ಬಾ ಊಟ ಮಾಡು. ನಂಗೆ ಬೇಡ ಅಂತ ಹೇಳಿದ್ನಲ್ಲ, ಹೋಗಿ ನೀನೇ ಮಾಡು. ಬೇಡ ಅಂದ್ರೆ ಬಿಡೋರು ಯಾರು? ನೀನು ಬರ್ಬೇಕಷ್ಟೇ. ಸರಿ, ನೀನ್ ಅಲ್ಲಿಗೆ ಬರ್ದೇ ಇದ್ರು ಪರವಾಗಿಲ್ಲ, ಇಲ್ಲೇ ಊಟ ತರಿಸ್ತೀನಿ. ಗೀತಾ, ಗೀತಾ, ಅಮ್ಮ ಊಟ ತಗೊಳ್ಳಿ. ಬೇಡ ಅಂತ ಹೇಳಿದ್ನಲ್ಲೋ. ಸರಿ, ಇರ್ಬೋದು. ನೀವ್ಯಾರು? ನಾನು ಅವನ್ ಕಸಿನ್ನು, ತುಂಬಾ ಬೇಕಾದವಳು. ಅವ್ನ ಕಷ್ಟ ನೋಡ್ಲಾರ್ದೆ ಅವನ ಪರವಾಗಿ ನಾನೇ ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ಕಷ್ಟನಾ? ಹೌದು ಮೇಡಮ್, ದುಡ್ಡಿನ ಅವಶ್ಯಕತೆ ಇದ್ರೆ ನನಗೆ ಫೋನ್ ಮಾಡಿ ಅಂತ ನಿಮ್ಮ ಮ್ಯಾನೇಜರ್ ಹೇಳಿದ್ರಂತಲ್ಲ. ಆದರೆ ನಮ್ಮ ದತ್ತಂಗೆ ಫೋನ್ ಮಾಡೋಕ್ಕೆ ತುಂಬ ಸಂಕೋಚ.
ಅಲ್ಲ ಪ್ರಾಕ್ಟೀಸ್ಗಿಂತ ಅಷ್ಟು ದೂರ ಬರಬೇಕು, ಶೂಸು ಅದು ಇದು ಅಂತ ಎಷ್ಟೆಲ್ಲ ಖರ್ಚಿರತ್ತಲ್ವಾ ಮೇಡಮ್? ಹೌದೌದು, ಸ್ಪೋರ್ಟ್ಸ್ ಪರ್ಸನ್ ಅಂದರೆ ತುಂಬ ಖರ್ಚಿರುತ್ತೆ ಅಲ್ವಾ? ಅದಕ್ಕೆ ನಿಮ್ಮ ಬಾಸ್ಗೆ ದತ್ತಂಗೆ ಒಂದು 2 ಲಕ್ಷನಾದ್ರೂ ಕೊಡಿ ಅಂತ ನೀವು ತಿಳಿಸಿ ಪ್ಲೀಸ್. ಅದು ಅಲ್ಲದೆ ನಮ್ಮ ದತ್ತಂದು ವೆಡ್ಡಿಂಗ್ ಆನಿವರ್ಸರಿ ಬೇರೆ ಇದೆ. ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅನ್ನೋ ಆಸೆ ಒಂದು. ತಪ್ಪಾ? ನೀವೇ ಹೇಳಿ. ತಪ್ಪೇನೂ ಇಲ್ಲ. ಆದರೆ ಕಬಡ್ಡಿ ಪ್ಲೇಯರ್ಸ್ಗೆ ಸಂಪಾದನೆ ಇಲ್ಲ ಅನ್ನೋ ವಿಷಯ ನಿಮಗೂ ಗೊತ್ತಿದೆ. ಸರಿ, ನಾನು ಸರ್ ಹತ್ರ ಈಗಲೇ ಮಾತಾಡಿ ನಿಮ್ಗೆ ಫೋನ್ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಮೇಡಮ್. ನಿಮ್ಮ ಫೋನ್ಗೆ ಕಾಯ್ತಾ ಇರ್ತೀನಿ. ಹೌದು, ನಿಮ್ಮ ಹೆಸರೇನು ಅಂತ ಹೇಳಿದ್ರಿ? ನಾನು ಮತ್ತೆ ಫೋನ್ ಮಾಡ್ತೀನಿ. ಅಯ್ಯ, ಹೆಸರು ಹೇಳಿದಿದ್ರೆ ಗಂಟು ಖರ್ಚಾಗಿ ಹೋಗ್ತಿತ್ತ ಇವಳಿಗೆ. ಬಿಡು, ಇವಳು ಹೆಸರು ಕಟ್ಕೊಂಡು ನಂಗೇನಾಗಬೇಕಾಗಿದೆ? ಮತ್ತೆ ಫೋನ್ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಸಾಕು. ಗೀತಾ ಕೊಡಿಲಿ. ಅಮ್ಮ, ಆಟ ಮಾಡಬಾರ್ದು, ಊಟ ಮಾಡ್ಬೇಕಷ್ಟೇ. ತಗೋ. ಅಮ್ಮ, ಆಟ ಮಾಡಬೇಡ, ಒಂದೇ ಒಂದು ತುತ್ತು ತಿನ್ನು. ಒಂದೇ ಒಂದು ತುತ್ತು ತಗೋ. ಗೀತಾ, ಏನ್ ನಗ್ತಾ ಇದೆಯಾ? ಫೋಟೋ ತೆಗಿ. ಅಮ್ಮ, ಪೋಸ್ ಕೊಡು.